ಪಿಯುಸಿ ಮುಗಿತು, ಒಳ್ಳೆ ಮಾರ್ಕ್ಸ್ ಕೂಡ ಬಂತು. ಮುಂದೇನು, ಯಾವ ಕಾಲೇಜ್ ಸೇರಬೇಕು, ಯಾವ ಕೋರ್ಸ್ ಆಯ್ಕೆ ಮಾಡಿಕೊಳ್ಬೇಕು, ಇದರಿಂದ ಯಾವ ಒಳ್ಳೆ ಜಾಬ್ ಮುಂದಿನ ಭವಿಷ್ಯವನ್ನ ನಿರ್ಧರಿಸುತ್ತೆ. ಈ ಅನೇಕ ಪ್ರಶ್ನೆಗಳು ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರುತ್ತೆ. ಸೊ ಈ ಗೊಂದಲವನ್ನ ಬಗೆಹರಿಸುವಂತಹ ಕೆಲಸವನ್ನ ಪಬ್ಲಿಕ್ ಟಿವಿ ವಿದ್ಯಾಪುಟ ಮೂಲಕ 6ನೇ ಆವೃತ್ತಿಯನ್ನ ಪೂರ್ಣವಾಗಿ ಮಾಡಿದ್ದು ಈಗ 7ನೇ ಆವೃತ್ತಿಗೆ ವೇದಿಕೆ ಸಿದ್ಧಗೊಂಡಿದೆ. ರಾಜ್ಯದ ಅತಿ ದೊಡ್ಡ ಶೈಕ್ಷಣಿಕ ಮೇಳಕ್ಕೆ ಕೌಂಟ್ ಡೌನ್. ಮುಂದಿನ ವಾರಾಂತ್ಯದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ವಿದ್ಯಾಪೀಠ. ಎಸ್, ಪಿಯುಸಿ ಮುಗಿದ ಬಳಿಕ ಯಾವ ಕೋರ್ಸ್ ಮಾಡಬೇಕು, ಯಾವ ಕಾಲೇಜ್ನಲ್ಲಿ ಯಾವ ಕೋರ್ಸ್ ಮಾಡಿದ್ರೆ ಮುಂದೆ ಒಳ್ಳೆ ಕೆಲಸ ಸಿಗುತ್ತೆ, ಹೀಗೆ ಹಲವು ಗೊಂದಲಗಳು ಸಹಜವಾಗಿ ಪೋಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಕಾಡ್ತಿರುತ್ತವೆ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ನಲ್ಲಿ ಪಿಯುಸಿ ಮುಗಿಸಿ ಡಿಗ್ರಿ ಕಾಲಿಡೋದಕ್ಕೆ ಸಜ್ಜಾಗ್ತಾ ಇರೋ ಸ್ಟೂಡೆಂಟ್ಗಳಿಗಾಗಿ ಮತ್ತು ಮಕ್ಕಳನ್ನ ಉತ್ತಮ ಭವಿಷ್ಯ ರೂಪಿಸೋದಕ್ಕೆ ವಿದ್ಯಾಸಂಸ್ಥೆಯಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅನ್ನೋ ಪೋಷಕರಿಗಾಗಿ ನಿಮ್ಮ ಪಬ್ಲಿಕ್ ಟಿವಿ ಇಂದಿನ ಕಲಿಕೆ ನಾಳಿನ ದಾರಿ ದೀಪ ಘೋಷವಾಕ್ಯದಲ್ಲಿ ಕಳೆದ 6 ಆವೃತ್ತಿಗಳನ್ನ ಯಶಸ್ವಿಯಾಗಿ ವಿದ್ಯಾಪೀಠವನ್ನ ಆಯೋಜನೆ ಮಾಡ್ಕೊಂಡು ಬಂದಿದೆ. ಮೊದಲು 30ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳೊಂದಿಗೆ ಶುರುವಾದಂತಹ ವಿದ್ಯಾಪೀಠ ಕಳೆದ ವರ್ಷ ಶತಕಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳನ್ನ ಒಂದೇ ಸೂರಿನಾಡಿ ಸೇರಿಸಿ ಸಾವಿರಾರು ಮಕ್ಕಳಿಗೆ ತಮ್ಮ ಮುಂದಿನ ಶೈಕ್ಷಣಿಕ ಭವಿಷ್ಯ ರೂಪಿಸೋದಕ್ಕೆ ಕಾರಣವಾಗಿತ್ತು. ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಶೈಕ್ಷಣಿಕ ಮೇಳ ಅಂತಾನೆ ಹೆಸರುವಾಸಿಯಾಗಿರೋ ವಿದ್ಯಾಪೀಠ 7ನೇ ಆವೃತ್ತಿಯಲ್ಲಿ ಈ ಬಾರಿ 110ಕ್ಕೂ ಹೆಚ್ಚು ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಭಾಗಿಯಾಗ್ತಿವೆ. ಒಂದೇ ಸೂರಿನ ಅಡಿಯಲ್ಲಿ ನಡೀತಾ ಇರುವಂತಹ ಈ ಬೃಹತ್ ಶೈಕ್ಷಣಿಕ ಮೇಳದಲ್ಲಿ ಅನೇಕ ಕಾರ್ಯಕ್ರಮಗಳು ಸಹ ಪಬ್ಲಿಕ್ ಟಿವಿ ಆಯೋಜನೆ ಮಾಡ್ತಿದೆ. ಹಾಗಾದ್ರೆ 7ನೇ ಆವೃತ್ತಿಯ ವಿದ್ಯಾಪೀಠ ಯಾವಾಗ, ಎಲ್ಲಿ ನಡೆಯುತ್ತೆ, 7ನೇ ಆವೃತ್ತಿಯ ವಿದ್ಯಾಪೀಠದಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿ ಪ್ರಸ್ತುತ ಪಡಿಸಿರೋ ವಿದ್ಯಾಪೀಠ ರಾಜ್ಯದ ಅತ್ಯಂತ ದೊಡ್ಡ ಶೈಕ್ಷಣಿಕ ಮೇಳ. ಶೈಕ್ಷಣಿಕ ಮೇಳದ ವಿಶೇಷತೆಗಳೇನು ಅಂತ ನೋಡ್ತಾ ಹೋಗೋಣ. ಒಂದೇ ಸೂರಿನ ಅಡಿಯಲ್ಲಿ 110ಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳು. ಶೈಕ್ಷಣಿಕ ಮೇಳಕ್ಕೆ ಬಂದವರಿಗೆ ಲಕ್ಕಿ ಡಿಪ್ ಮೂಲಕ ಆಕರ್ಷಕ ಗಿಫ್ಟ್. ಮೊದಲ ಬಾರಿ ಓಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಆಕರ್ಷಕ ಉಡುಗೊರೆ. ಮೇಳದಲ್ಲಿ ಶೈಕ್ಷಣಿಕ ತಜ್ಞರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಇನ್ನು ಮೇಳದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳು. ಶೈಕ್ಷಣಿಕ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಸೌಲಭ್ಯ ಸಿಗುತ್ತೆ. ಇನ್ನು ಸ್ಥಳದಲ್ಲೇ ವಿದ್ಯಾಸಂಸ್ಥೆಗಳಿಂದ ದಾಖಲಾತಿಗೂ ಕೂಡ ಅವಕಾಶ ಇದೆ. ಇಷ್ಟೆಲ್ಲ ಕಾರ್ಯಕ್ರಮಗಳಿರೋ ವಿದ್ಯಾಪೀಠ ಯಾವಾಗ, ಎಲ್ಲಿ ಅನ್ನೋ ಡೀಟೇಲ್ಸ್ ಇಲ್ಲಿದೆ, ನೋಡ್ತಾ ಹೋಗೋಣ. ದಿನಾಂಕ 27/4/2024 ಶನಿವಾರ ಮತ್ತು 28/4/2024 ಭಾನುವಾರ ನಡೆಯುತ್ತೆ. ಸ್ಥಳ ಗಾಯತ್ರಿ ವಿಹಾರ, ಅರಮನೆ ಮೈದಾನ, ಬೆಂಗಳೂರು. ಇನ್ನು ಸಮಯ ಯಾವಾಗ ಅಂತ ನೋಡ್ತಾ ಹೋಗೋದಾದ್ರೆ ಬೆಳಿಗ್ಗೆ 6ರಿಂದ ಸಂಜೆ 7ರ ತನಕ ಇರುತ್ತೆ. ಪ್ರವೇಶ ಉಚಿತ ಕೂಡ ಇರುತ್ತೆ. ಹೇಗೋ 26ಕ್ಕೆ ಎಲೆಕ್ಷನ್ ಇದೆ, 27, 28 ವೀಕೆಂಡ್ ಅಂತ ಎಲ್ಲೋ ಔಟಿಂಗ್ ಪ್ಲಾನ್ ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಈಗಲೇ ಈ ಡೇಟ್ ನ ನೋಟ್ ಮಾಡ್ಕೊಳ್ಳಿ. 26ಕ್ಕೆ ವೋಟ್ ಮಾಡಿ 27, 28ಕ್ಕೆ ಮಿಸ್ ಮಾಡದೆ ವಿದ್ಯಾಪೀಠಕ್ಕೆ ಬನ್ನಿ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.